ಆಟೋ ಚಾಲಕರಿಗೂ ಕೂಡ ಈ ಸಂಕಷ್ಟ ತಪ್ಪಿದ್ದಲ್ಲ. ಇವತ್ತು ಗ್ಯಾಸ್ ಫಿಲ್ಲಿಂಗ್ಗೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಸೂಪರ್ ಗ್ಯಾಸ್ ಸ್ಟೇಷನ್ ಓಪನ್ ಆಗಿದೆ. ನಿನ್ನೆ ಕ್ಲೋಸ್ ಆಗಿತ್ತು ರಾಜಾಜಿನಗರದ ಸೂಪರ್ ಗ್ಯಾಸ್ ಸ್ಟೇಷನ್. ಈಗ ಯಾವಾಗ ಬೇಕಾದರೂ ಬಂದ್ ಆಗಬಹುದು ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಹಾಗಾಗಿ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಲಭ್ಯ ಇರೋ ಕಡೆ ರೇಟ್ ಜಾಸ್ತಿ ಇದೆ. ಹೀಗಾದ್ರೆ ಜೀವನ ಹೇಗೆ? ಈಗಾಗಲೇ ಬೋರ್ಡ್ಗಳನ್ನ ಹಾಕಿದ್ದಾರೆ, ಯಾವ ಕ್ಷಣದಲ್ಲಾದ್ರೂ ಖಾಲಿ ಆಗಬಹುದು ಅಂತ. ಇದೇ ಗ್ಯಾಸ್ ಸ್ಟೇಷನ್ ನಿನ್ನೆ ಕ್ಲೋಸ್ ಆಗಿತ್ತು, ಇವತ್ತು ಓಪನ್ ಆಗಿದೆ. ಇವತ್ತು ಆಟೋಗಳು ಸಾಲುಗಟ್ಟಿ ನಿಂತಿದೆ ಅಲ್ಲಿ ಗ್ಯಾಸ್ ಫಿಲ್ ಮಾಡಿಸ್ಕೊಳ್ಳೋದಕ್ಕೆ. ಬೆಂಗಳೂರಿನ ಬಹುತೇಕ ಕಡೆ ಈಗ LPG ಗ್ಯಾಸ್ ಸ್ಟೇಷನ್ಗಳು ಕ್ಲೋಸ್ ಆಗಿರೋದ್ರಿಂದ ಇದೀಗ ಒಂದೇ ಕಡೆ ಓಪನ್ ಆಗಿರೋ ಕಾರಣಕ್ಕೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋಗಳು LPG ಗ್ಯಾಸನ್ನು ತುಂಬಿಕೊಳ್ಳಿಕ್ಕೆ ಬಂದಿರುವಂಥದ್ದನ್ನು ನಾವು ವಿಜುವಲ್ನಲ್ಲಿ ತೋರಿಸ್ತಾ ಇದ್ದೀವಿ. ಇದು ಈಗ ಬಸವೇಶ್ವರ ನಗರದಲ್ಲಿರುವಂಥ ಏನು ಸೂಪರ್ ಗ್ಯಾಸ್ ಅನ್ನುವಂತಹ ಸ್ಟೇಷನ್ ಇದಾಗಿರುವಂಥದ್ದು. ಇಲ್ಲೂ ಕೂಡ ಒಂದು ಬೋರ್ಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಪ್ರಸ್ತುತ ಜಾಗತಿಕ LPG ಸರಬರಾಜು ಪರಿಸ್ಥಿತಿಯ ಪರಿಣಾಮವಾಗಿ ಈ ಸ್ಟೇಷನ್ನಲ್ಲಿ ಆಟೋ LPG ಗ್ಯಾಸ್ ಲಭ್ಯತೆ ಕೆಲವೊಮ್ಮೆ ಸೀಮಿತವಾಗಿರಬಹುದು. ಸರಬರಾಜು ಪುನಃ ಸ್ಥಾಪನೆ ಕಾರ್ಯ ಪ್ರಗತಿಯಲ್ಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಟೇಷನ್ ಸಿಬ್ಬಂದಿಯನ್ನು ಸಂಪರ್ಕಿಸಲು ಇಲ್ಲಿ ಅವರು ಬೋರ್ಡ್ ಕೂಡ ಹಾಕಿರುವಂಥದ್ದು. ನಿನ್ನೆ ಸಂಜೆ ಇದು ಕ್ಲೋಸ್ ಆಗಿತ್ತು. ಇದೀಗ ಮತ್ತೆ ಗ್ಯಾಸ್ ಬಂದಿರೋದ್ರಿಂದ ಸದ್ಯಕ್ಕೆ ಏನು ಈ ಗ್ಯಾಸ್ ಸ್ಟೇಷನ್ ಆರಂಭವಾಗಿದ್ದರೂ ಕೂಡ ಮತ್ತೆ ಯಾವಾಗ ಕ್ಲೋಸ್ ಆಗುತ್ತೋ ಅನ್ನೋ ಭಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು ಇತ್ತ ಬಂದು ಅವರು ಗ್ಯಾಸ್ನ ಫಿಲ್ ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಸದ್ಯದ ಪರಿಸ್ಥಿತಿಯಲ್ಲಿ ರೇಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ಏನು ಈ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಮಲ್ಲೇಶ್ವರಮಿಂದ ಬಂದಿದ್ದೀನಿ ಸರ್. ಮಲ್ಲೇಶ್ವರಂ ಟ್ರೂ ಗ್ಯಾಸು, ಶೇಷಾರಿಪುರಂ ಮೇನ್ ರೋಡಲ್ಲಿ, ಆಮೇಲೆ ಅಲ್ಲಿ ಟೋಟಲ್ ಗ್ಯಾಸು, ಆಮೇಲೆ ಅಪೋಲೋ ಹಾಸ್ಪಿಟ್ಲ್ ಇದೆಯಲ್ಲ ಅದ್ರ ಪಕ್ಕ ಒಂದು ಏಜಿಸ್ ಗ್ಯಾಸ್ ಐತೆ, ಅಲ್ಲೂ ಹುಡ್ಕೊಂಬಂದು ಎಲ್ಲೂ ಸಿಕ್ಕಿಲ್ಲ ಗ್ಯಾಸು. ಇಲ್ಲಿಗೆ ಬಂದು ಇಲ್ಲಿ ಫೋನ್ ಮಾಡ್ಕೊಂಬಂದೆ, ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿ ಫೋನ್ ಮಾಡ್ಕೊಂಬಂದು ಇಲ್ಲೈತೆ ಹೋಗಪ್ಪ ಅಂದ್ರೆ ಅದಕ್ಕೂ ಬಂದೆ. ಅದು ಆಪೋಸಿಟಿಂದ ಸೂರ್ಯ ಗ್ಯಾಸು ಏನೋ ಐತೆ, ಅದು ಕೂಡ ಕ್ಲೋಸ್ ಆಗಿದೆ. ರೇಟ್ ಬೇರೆ ಜಾಸ್ತಿ ಮಾಡಿದ್ದಾರೆ ಸರ್, ಒಂದು 25 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ ಒಂದೇ ವಾರಕ್ಕೆ. ತುಂಬ ಕಷ್ಟ ಆಗ್ತಾಯಿದೆ ಸರ್. ಹೌದು, ಏನೋ ವಾರ ಏನೋ ಆಗ್ತಾಯಿದೆ ಗೊತ್ತಿಲ್ಲ ನನಗೆ. ತುಂಬ ರೇಟ್ ತುಂಬ ಕಷ್ಟ ಆಗ್ತಾಯಿದೆ ಸರ್, ಬದಲಾಡ್ತಾ ಇದ್ದೀವಿ. ಸರ್ಕಾರ ಸ್ಲೋ ಪಾಯ್ಸನ್ ಕೊಟ್ಟಂಗೆ ಕೊಡ್ತಾವ್ರೆ ನಮಗೆ. ಪಾಯ್ಸನ್ ಕುಡಿಯೋದು ಡ್ರೈವರ್ಗಳೆಲ್ಲ ಇದಾಗಿದೆ. ಗ್ಯಾಸು ಇಷ್ಟೊಂದು ರೇಟ್ ಆಗಿದೆ, ತುಂಬ ಪ್ರಾಬ್ಲಮ್ ಆಗ್ತೈತೆ. ಬಾಡಿಗೆಗಳು ಗ್ಯಾಸ್ಗೆ ನಮ್ಗೆ ಈ ಗ್ಯಾಸ್ಗೆ ವರ್ಕೌಟ್ ಆಗೋಲ್ಲ ಬಾಡಿಗೆಗಳೆಲ್ಲ. ಮತ್ತು ಕೆಲವೊಂದು ಕಡೆ ಸಿಗ್ತಾನೆ ಇಲ್ಲ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಎಲ್ಲ ಇವಾಗ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಆಟೋಗಳು ನಿಂತ್ಕೊಂಡು ತಳ್ತಾವ್ರೆ ಕೆಲವರೆಲ್ಲ. ಗ್ಯಾಸ್ ಖಾಲಿ ಆಗೈತೆ, ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಗ್ಯಾಸೇ ಸಿಗ್ತಾ ಇಲ್ಲ. ಒಂದು ಕಡೆ ಗ್ಯಾಸ್ ಹಾಕಿದ್ರೆ ಇನ್ನೊಂದು ಕಡೆ ಇಲ್ಲ. ಒಂದು ಕಡೆ ಮುಚ್ತಾರೆ, ಒಂದು ಕಡೆ ತೆಗಿತಾರೆ. ಒಂದೊಂದು ಕಡೆ 120 ರೂಪಾಯಿ ಮಾರ್ತಾರೆ. ಬರೀ 60 ರೂಪಾಯಿ ಇದ್ದಿದ್ದು ಗ್ಯಾಸು ಒಂದೇ ಸಲ 120 ರೂಪಾಯಿ ಹಾಕ್ತಾರೆ. ಇವಾಗ ಅಲ್ಲಿತ್ತು 3 ಗ್ಯಾಸ್ ಮುಚ್ಚಿಬಿಟ್ಟಿದ್ದಾರೆ, ಇದೊಂದೇ ಇರೋದು. ಇದು ಮುಚ್ಚಿಬಿಟ್ರೆ ಬಡವ್ರು ಹೆಂಗೆ ಬದುಕೋದು? ಇದು ಆಲೆ 5 ದಿನ ಆಯಿತು. 5 ದಿನದಿಂದ ಹಿಂಗೆ ತೆಗಿತಾರೆ, ಮುಚ್ತಾರೆ. ಇವಾಗ ಗ್ಯಾಸ್ ಕೆಟ್ಟೋದ್ರೆ, ಗಾಡಿ ಕೆಟ್ಟೋದ್ರೆ ತುರು ಮಾಡೋಕ್ಕೆ 300 ರೂಪಾಯಿ ಕೇಳ್ತಾರೆ. ಯಾವ ಥರ ಬಡವ್ರು ಹೆಂಗೆ ಬದುಕೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.